ಒಂದು ದಿವಸ ಕರೆದ, ಭಿಕ್ಷೆ ಬೇಡಬೇಡ್ರಿ, ದಿವಸದ ಧಾನ್ಯ ನಾ ಕೊಟ್ಟು ಕಳಿಸ್ತೀನಿ, ಅದನ್ನು ಒಂದಿಷ್ಟು ಅಡುಗೆ ಮಾಡ್ಕೊಂಡು ನಾನು ಮರ್ಯಾದೆ ಉಳಿಸ್ರಿ, ಇಲ್ಲದ್ರೆ ವಿಜಯನಗರದೊಳಗೆ ಇಂಥ ಪುರಂದರದಾಸರು ವ್ಯಾಸರಾಯರ ಶಿಷ್ಯರು ಭಿಕ್ಷೆ ಬೇಡ್ತಿದ್ದಾರೆ ಅಂದರೆ ಅಪಕೀರ್ತಿ ನಿಮಗಲ್ಲ, ನಮಗೆ ಅಪಕೀರ್ತಿ. ಅದು ಎಷ್ಟು ಬೇಡಿಕೊಂತಾನೆ ಗೊತ್ತಾ? ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಚಿಕೆ ಉಂಟು, ಅಡವಿ ತುಳಸಿ ಮಾಲೆಗಿನ್ನೂ ಯಾರ ಭಯವಯ್ಯ. ಹೆಂಗೆ ಹೇಳ್ತಾರೆ ನೋಡ್ರಿ. ಹೇಮ ಹೊನ್ನು ದ್ರವ್ಯಗಳಿಗೆ ಹೇರಳ ಭಯ ಉಂಟು, ರಾಮನಾಮ ದ್ರವ್ಯಕ್ಕಿನ್ನೂ ಯಾರ ಭಯವಯ್ಯ. ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣನು, ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನು. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದೋ, ಸಮ್ಮತಿಯಿಂದ ನಾವು ನೀವು ಸಾಟಿ ನೋಡೋಣ ಬರ್ರಿ. ನಿನ್ನೆ ಸಂಪತ್ತು ಇದ್ರಿತ್ತು, ಹೋದರೆ ಹೋಯ್ತು, ನಾಳೆ ಬೆಳಿಗ್ಗೆ ಯಾರನ್ನ ಶತ್ರುರಾಜರು ಬಂದರು ಅಂದರೆ ಅಪಹರಣ ಮಾಡಿಕೊಂಡು ನನ್ನ ಯಾರೇನು ಮಾಡಲಾರು. ಹರ್ತಕ್ಕುಗಾದು ಗೋಚರಮು ಅಹರ್ನಿಸಮಂ ಸುಖಪುಷ್ಟಿ ಸೇಯು ಸತ್ಕೀರ್ತಿ ಘಟಿಂಚು, ವಿದ್ಯೆಯನು ದಿವ್ಯಧನಂಬ ಕಿಲಾರ್ಥಿ ಕೋಟಿಗಿನ್ ಪೂರ್ತಗೆ ನಿಚ್ಚಿನ ಪೆರುಗು ಪೋದಿ ಯುಗಾಂತಪ ಬೇಳನೈನ. ಬರ್ತಾರೆ ಹೇಳ್ತಾನೆ ಮಾತು. ನನ್ನ ಸಂಪತ್ತು ಎಲ್ಲಿಗೆ ಹೋಗಲ್ಲ, ನನ್ನ ವಿದ್ಯಾ ಸಂಪತ್ತು, ನನ್ನ ಜ್ಞಾನ ಸಂಪತ್ತು ಅನ್ನುವಂಥದ್ದು ಯಾವಾಗೂ ನನ್ನ ಹತ್ರ ಇರೋದು. ನಿಂದು ಹಂಗಲ್ಲ ಮಹಾರಾಜ, ನೀನು ದೊಡ್ಡವನ, ನಾನು ದೊಡ್ಡವನ, ಸಮ್ಮತಿಯಿಂದ ನೋಡೋಣ ಬಾ ಅಂದರು. ನಿಮ್ಮ ಸರಿ ಸಾವಾತು ಬೇಡಪ್ಪ ಅಂತ ಹೋಗಿದ್ರು. ಕೃಷ್ಣದೇವರಾಯನ ಹೆಂಗೆ ಮಾತಾಡ್ತಾರೆ ನೋಡ್ರಿ ಪುರಂದರದಾಸರು. ಅದಕ್ಕೆ ಎಲ್ಲನ್ನ ಹರಿಭಕ್ತರಿಗೆ ದರಿದ್ರ ಉಂಟ, ಪರಮಾತ್ಮ ಪರೀಕ್ಷೆ ಮಾಡಲಿಕ್ಕೆ ಕೊಡ್ತಾನೆ ಅಷ್ಟೇ ಆಗಲಿ, ಎಂದಿಗೂ ಅವರಿಗೆ ದರಿದ್ರ ಇಲ್ಲ. ಸತ್ಯನಾರಾಯಣಕದ ಬಡ ಬ್ರಾಹ್ಮಣ ಇದ್ದ, ಏನು ಬಡತನ? ಬ್ರಾಹ್ಮಣನಿಗೆ ಅಸಲು ಬಡತನ ಉಂಟ? ಯಾವ ಕಾಲಕ್ಕೂ ಬ್ರಾಹ್ಮಣರು ಬಡವರು ಎಂಬ ಶಬ್ದ ಇಲ್ಲ ಪ್ರಪಂಚದೊಳಗೆ. ನಾನು ಹೇಳ್ತಾ ಇದ್ದೇನೆ, ಬಡವರು ಬ್ರಾಹ್ಮಣರು ಅವರು ನಿತ್ಯ ಭಾಗ್ಯವಂತರು. ಯಾಕೆ? ಪರಮಾತ್ಮನ ಉಪಾಸಕರು. ಅದು ಕೊಟ್ಟಿದ್ದಾರೆ. ಯಾವುದೋ ಜನ್ಮಾಂತರದ ಪಾಪದಿಂದ ಆ ರೀತಿಯಾಗಿ ರಾಹು ಯುಕ್ತನಾಗಿರ್ತಕ್ಕಂಥ ಚಂದ್ರನಂತೆ ಇದ್ದಾರಷ್ಟೇ. ಅಲ್ಲಿ ಚಂದ್ರನ ಪ್ರಕಾಶ ಏನೂ ಆಗಿಲ್ಲ, ರಾಹು ಅಡ್ಡ ಬಂದಾನಷ್ಟೇ. ಅಷ್ಟೇ, ಇಷ್ಟು ತಿಳಿಯಬೇಕು. ಏನು ಪ್ರವಚನ ಮಾಡ್ತಾ ಇದ್ದಾರೆ ಯಾರು ವಿಜಯಪ್ರಭುಗಳು. ಪಾಪ ಆ ಎಮ್ಮಗೆ ಏನೋ ಹೋಯ್ತು, ಏನು ಕತ್ತು. ಆ ಎಮ್ಮ ಯಾರಪ್ಪ ಆ ಎಮ್ಮ ಅಂತ ಮತ್ತೆ ಬಗಲಿಗೆ ಕೇಳಬೇಡ್ರಿ, ಜ್ಞಾಪಕ ಅದ ಇಲ್ಲ? ಎಮ್ಮ ನಾನು ಇನ್ನು ಮೋಹನ್ ದಾಸರು ಅಂತ ಹೇಳಿಲ್ಲೇ. ಎಷ್ಟು ಕಾನ್ಫಿಡೆನ್ಸು ನಮ್ಮ ಸಂಧ್ಯಾವಂದನಮ್ಮವರಿಗೆ. ಆಯಿತಾ? ಆಯಿತು, ಪ್ರವಚನ ಮುಗೀತು, ರಾತ್ರಿ ಆಯಿತು. ಇನ್ನು ಸಂಕಲ್ಪ ಮಾಡಿದ್ದಾಳೆ, ಎಲ್ಲರೂ ಮಲಿಕೊಂಡ ಮೇಲೆ ನಿಶ್ಶಬ್ದ ಆದ ಮೇಲೆ ಈ ಕೂಸಿನ ಹಾಕಿಬಿಡೋಣ ತುಂಗಭದ್ರಾದಾಗ, ನಾನು ಬಿದ್ದು ಸಾಯೋಣ. ಸಿದ್ಧ ಆಗಿಬಿಟ್ಲು. ಇನ್ನು ಅದಕ್ಕೆ ಇಲ್ಲಿ ಇವರು ಸತ್ರಯೋಗ ಮಾಡೋದು. ಅದಕ್ಕೇನಾ ವಿಜಯದಾಸರು ವಿಜಯ ವಿಠಲ ಅಂತ ಅಂಕಿತ ಕೊಟ್ಟಿದ್ದು. ಇವರನ್ನ ಅನುಗ್ರಹ ಮಾಡಿ ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ, ದುಃಖದೊಳಗಿರೋರನ್ನ ದುಃಖ ಕೋಪದಿಂದ ಮೇಲೆ ಹಾಕಲಿಕ್ಕೆ ಭೃಗುರುಷಗಳನ್ನು ಕೊಟ್ಟು ಕಳಿಸಿದ್ದು ಪರಮಾತ್ಮ. ಈಗ ಇಂಥ ಕೆಲಸ ಮಾಡ್ತಾ ಇದ್ದರೆ, ಇಂಥ ಕೆಲಸ ಎದುರಿಗೆ ನಡೀತಾ ಇದ್ದರೆ, ಏನಪ್ಪ ನಿನ್ನ ಕಳಿಸಿದ್ದು ಯಾತಕ್ಕ ಅಂತ ಮೇಲೆ ಕೇಳ್ತಾನೆ ಪರಮಾತ್ಮ. ನಿದ್ದೆ ಮಾಡಿಲ್ಲ ಇವರು ಕೂಡ. ಎಲ್ಲಿದ್ದರೂ ವಿಜಯಪ್ರಭುಗಳು 4 ಗಂಟೆಗೆಲ್ಲ ಹೇಳಬೇಕು, ಸ್ನಾನ ಮಾಡಬೇಕು, ಸಂಧ್ಯಾವಂದನವನ್ನು ಮಾಡಬೇಕು. ನಕ್ಷತ್ರ ಇರೋ ಕಾಲ ಮಾಡೋದೇ ಉತ್ತಮ ಸಂಧ್ಯಾ. ಸೂರ್ಯ ಹುಟ್ಟಿದ ಮೇಲೆ ಮಾಡೋದದು ಉತ್ತಮ ಸಂಧ್ಯಾ ಅನಿಸ್ಕೊಳ್ಳೋದಲ್ಲ. ಸಂಧ್ಯಾವಂದನ ಮಾಡಿ ಅಲ್ಲಿಂದ ಅರುಣೋದಯ ಕಾಲಕ್ಕೆ ಜೋಳಿಗೆ ತೊಗೊಂಡು ಮನೆ ಹತ್ರ ಇದಕ್ಕೆ ಬರೋರು, ಗೋಪಾಳಕ್ಕೆ ಬರೋರು. ಇವತ್ತು ಕೂಡ ಮಾಡ್ತಾ ಕೂತಾರ. ಪ್ರಶಾಂತವಾಗಿದೆ ತುಂಗಭದ್ರಾ. ಆ ಒಂದು ಪ್ರವಾಹ ಅನ್ನುವಂಥದ್ದು ಅದು, ಆ ಶಬ್ದ ಮಾತ್ರ ಗಲಗಲ ಶಬ್ದ ಕೇಳಿಸ್ತಾ ಇದೆ. ಬೆಳಗ ಮುಂಜಾನೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅಂಥ ಕಾಲಕ್ಕೆ ಕೂತ್ಕೊಂಡು ಸಂಧ್ಯಾವಂದನ ಮುಗಿಸಿದರು. ಪರಮಾತ್ಮನ ಎಬ್ಬಸ್ತಾ ಇದ್ದಾರೆ. ಈ ಮೆಲ್ಲಕ್ಕ ಕೂಸಿನ ಎತ್ಕೊಂಡು ಬರ್ತಾ ಇದ್ದಾಳೆ. ಎಲ್ಲಿ ಹಾಕಬೇಕು ಅಂತ ತುಂಗಭದ್ರದಾಗ ಬರ್ತಾ ಇದ್ದಾಳೆ. ನೋಡಿದರು ಮಹಾನುಭಾವ. ನೋಡ್ರಿ, ಅಂಬರವು ತಾಮ್ರಮಯವಾಗಿ ಗರುಡಾಗ್ರಜನು ಇಂಬಿನಲಿ ತಲೆದೂರಿ ಕಿರಣಗಳ ಪಸರಿದನು. ಅಂಬುಜ ವಿರೋಧಿ ಕಳೆಗುಂದಿತಾರಾನಿಕರವಂಬರದಿರೂಹಮಾಸೆ. ಕುಂಬಿಣಿಗೆ ಮುಸುಕಿದ್ದ ಕತ್ತಲೆ ಪರೆದು ಪೊಗೆ ಅಂಬುಜದ ದಳಕೆ ಮರಿ ದುಂಬಿಗಳು ಎರಗಿದವು. ತಾಮ್ರ ಚೂಡಧ್ವನಿ ಮಾಡಿ ಕೂಗಿತು ಸರಸಿ ಜಾಂಬಕನೆ ಮಂಚದಿಂದೇಳು ಹರಿಯೇ. ಭಕ್ತಜನ ಸಂರಕ್ಷಣ, ಪರಮಾತ್ಮನ ಪ್ರಾರ್ಥನೆ, ಭಕ್ತಜನ ಸಂರಕ್ಷಣ. ನಿತ್ಯ ಏಳುವ ಸಮಯ ಮೀರಿತು ಇಂದಿಗೆ ಎಚ್ಚರಿಕೆ ಪುಟ್ಟದೇಯಲೊ ದೇವ ಸಿರಿದೇವಿ ಮೆಚ್ಚುಗೊಳಿಸಿದಳೆ ರತಿ ಕೇಳಿಯೊಳು ರಾತ್ರಿಯೊಳು.
ಏನು ಲಕ್ಷ್ಮೀದೇವಿಯಿಂದ ರಾತ್ರಿ ಎಲ್ಲ ಕೂತ್ಕೊಂಡು ಕುಲಿಕಾಡಿ ಮಲಿಕೊಂಡು ಬೆಳಗ್ಗೆ ಮುಂಜಾನೆ ನಿದ್ದೆ ಮಾಡ್ತಿದ್ದೆ. ಅಲ್ಲಿ ನೋಡೋ ಎಂಥ ಪರಿಸ್ಥಿತಿ ಮಾಡ್ತಾ, ಮೊದಲು ಹೇಳ್ತಿದ್ದೇ ಇಲ್ಲ ನೀನು. ಏನು ಎಬ್ಬಿಸ್ತಿದ್ದಾರೆ ಸುಪ್ರಭಾತ ಅಂದ್ರೆ ಇದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಹಾಲು ಬಂತೇನ್ರಿ? ಅರೆ ನೀನು ಸುಪ್ರಭಾತ ಎಬ್ಬಿಸೋ ವಿಧಾನ ನೋಡ್ರಿ ಹೆಂಗದ. ಸುಪ್ರಭಾತ ಅಂದರೆ ಅಂಬರವು ತಾಮ್ರಮಯವಾಗಿ ಗರುಡಾಗ್ರಜನು ಇಂಬಿನಲಿ ತಲೆದೂರಿಕಿ ಸಕಿರಣಗಳ ಪಸರಿದನು ಅಂಬುಜ ವಿರೋಧಿ ಕಳೆಗುಂದಿತಾರಾನಿಕರವಂಬರದಿರೂಹಮಾಸೆ. ಕುಂಬಿಣಿಗೆ ಮುಸುಕಿದ್ದ ಕತ್ತಲೆ ಪರದು ಪೊಗೆ ಅಂಬುಜದ ದಳಗೆ ಮರಿದುಂಬಿಗಳು ಎರಗಿದವು. ತಾಮ್ರಚೂಡ ಧ್ವನಿ ಮಾಡಿ ಕೂಗಿತು ಸರಸಿ ಜಾಂಬಕನೆ ಮಂಚದಿಂದೇಳು ಹರಿಯೇ ಭಕ್ತ ಜನ ಸಂರಕ್ಷಣ. ಏನು ಆ ಗಂಭೀರ! ಮೊದಲೇ ಭೃಗು ಋಷಿಗಳು ಏನು ಮೈಕಿತ್ತ ಏನು ಆ ಬೆಳಗ ಮುಂಜಾನೆ ಅಬ್ಬಾ ಅದ್ಭುತವಾದಂಥ ಮೋಹನದೊಳಗೆ ಹಾಡ್ತಾ ಇದ್ದಾರೆ. ಯಾಕೆ ಮುಂದೆ ಅವನು ಮೋಹನ ಆಗುತ್ತಾನಾದ ಕಾರಣ. ರಾಗ ಕೂಡ ನೋಡ್ರಿ ಹೆಂಗಿದೆ, ರಾಗ ಸಂಯೋಜನೆ ಅಂದರೆ ಹಿಂಗಿರಬೇಕು. ನಿತ್ಯ ಏಳುವ ಸಮಯ ಮೀರಿತು ಇಂದಿಗೆ ಎಚ್ಚರಿಕೆ ಪುಟ್ಟದೆ ಎಲೋ ದೇವ ಸಿರಿದೇವಿ. ಮೆಚ್ಚುಗೊಳಿಸಿದಳೆ ರತಿ ಕೇಳಿಯೋಳು. ರಾತ್ರೆಲ್ಲ ಏನು ಇಬ್ಬರು ಏನು ವ್ಯವಹಾರ ಮಾಡಿ ಬೆಳಗಾಕಲ್ಲಿ ಮಲ್ಕೊಂಡಿರ ಏನು ಬೆಳಗ ಮುಂಜಾನೆ ಹೇಳ್ತಿದ್ದೇ ಇಲ್ಲ. ಸಾಕು ಸಬ್ಬಾ ಏನ್ರಿ ಇದು. ಮಗ ಸೊಸಿನ ಎಬ್ಬಿಸಲ್ಲ ನಾವು, ಅತ್ತಿ ಸೊಸಿನ ಅತ್ತಿ ಮಾಮನ ಎಬ್ಬಿಸ್ತಾವೆ ಇವು ಎಲ್ಲನ ಲೋಕದೊಳಗೆ. ನಗ್ತಾರೆ ಮತ್ತೆ. ಏನು ಸುಪ್ರಭಾತ ದೇವರಿಗೆ ಹಾಡ್ತಾ ಇದ್ದಾರೆ. ಕೂಸಿನ ಎತ್ಕೊಂಡು ಬರ್ತಾ ಇದ್ದಾಳೆ ಪರಮಾತ್ಮ. ಒಳಗ ಮೆಲ್ಲಕ್ಕ ಕೂಸಿಗೆ ಒಳಗಿದ್ದಾನಲ್ಲ, ಆ ತಣ್ಣ ಗಾಳಿ ಬೀಸ್ತಾ ಇದೆ. ಆ ಬೀಸಲಿಕ್ಕೆ ಆ ಕೂಸು ಎಚ್ಚರ ಆಗ್ಬಿಡ್ತು. ನಿದ್ದೆ ಮಾಡೋ ಕೂಸು ಗಟ್ಟಿಯಾಗಿ ಅಳ್ಳಕ್ಕ ಶುರು ಮಾಡಿತು. ಪಾಪಿಷ್ಟ, ನಿನ್ನ ಕಾಲದೊಳಗೆ ಒಂದು ತುತ್ತ ಅನ್ನ ಗತಿ ಇಲ್ಲದೆ ಹೋಯಿತು. ಎಲ್ಲರೂ ಸರಿಗೆ ನನ್ನ ಚೀತು ಅನಿಸಿದಿ. ನೀವು ಹೊಟ್ಟೆ ಬಿದ್ದಿ, ನಿಮ್ಮ ಅಪ್ಪ ಸತ್ತ. ಇನ್ನೂ ಇದ್ದು ನನ್ನ ಮರ್ಯಾದೆ ಇನ್ನು ಕೆಲವು ಕ್ಷಣಗಳಲ್ಲಿ ನೀನು ನಾನು ಇಬ್ಬರು ಈ ಲೋಕನ ಬಿಟ್ಟು ಹೋಲಿಕ್ಕೆ ಸಿದ್ಧಾಗಿದ್ದೀವಿ. ಈಗ ಕೂಡ ಹೋಗೋ ಕಾಲಕ್ಕೆ ಕೂಡ ನೀನು ನನ್ನ ಮರ್ಯಾದೆ ತೆಗಿತೀಯ. ಪಾಪಿಷ್ಟ ಅಂತ ಪಟ 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 ಹೊಡಿಲಿಕ್ಕೆ ಶುರು ಮಾಡಿತು. ಹೊಡೆದಲು ಇನ್ನೂ ಆಳ್ಳಕ್ಕೆ ಶುರು ಮಾಡಿತದು. ಆಯ್ತು, ಇನ್ನು ಕ್ಷಣದೊಳಗೆ ನೀನು ಹಾಕಿಬಿಡ್ತೀನೋ ಇದರೊಳಗೆ, ಯಾವತ್ತರೊಳಗೆ ಈ ತುಂಗಭದ್ರದ ಹಾಕಿಬಿಟ್ರೆ ನಾನು ಸಾಯ್ತೀನಿ ಏನು ಅಂದ್ಕೊಂಡಿದ್ದೆ. ಏನು ಆ ಸಿಟ್ಟಿನಿಂದ ಆ ಕೂಸಿನ ಬೆಯ್ಯೋದು ಹೊಡೆಯೋದು ಮಾಡ್ತಾ ಇದ್ದಾಳೆ ಮಹಾನುಭಾವರು. ಎದ್ದರು ಕೂತಿದ್ರು, ಹೀಗೆ ಕೂತಿದ್ರು, ಒಳ್ಳೆ ಗಂಭೀರವಾಗಿ ಕೂತಿದ್ರು. ಯಾರು ಎದ್ದರು. ಯಾವ ಕಡೆಯಿಂದ ಆ ಶಬ್ದ ಕೇಳಿಸ್ತದೋ ನೋಡಿದರು. ಅಮ್ಮ ಮುಂದೆ ಹೆಜ್ಜೆ ಇಡಬಾರ್ದು, ಆ ವಿಜಯ ವಿಠಲನ ಮೇಲೆ ಆಣೆ ಅಂದುಬಿಟ್ರು. ಮುಂದೆ ನೀನು ಹೆಜ್ಜೆ ಇಡಬಾರ್ದು, ಅಲ್ಲೇ ನಿಂತ್ಕೊಳ್ಬೇಕು ಅಂದರು. ದನ್ನದನ್ನ ಋಷಿಗಳಲ್ಲ, ಮಹಾವೇಗದಿಂದ ಬಂದುಬಿಟ್ರು. ಏನಮ್ಮ ಕೂಸು ಬೇಡವಾ ನಿನಗೆ? ಹಾಗೆ ಇವರಿಗೊಂದು ಮಗು ಇತ್ತು, ಶೇಷಗಿರಿ ಅಂತೇಳಿ, ಅದು ಹೋಗಿತ್ತದು ಮನೆಗೆ. ಇನ್ನು ಮಗು ಬೇಕಾಗಿತ್ತು. ಆ ಹೆಂಡತಿ ಅರಳಮ್ಮ ಒಂದೇ ಅಳ್ತಾ ಇದ್ಲು. ನಿಂಗೆ ಮಗು ಬೇಡ ಏನಮ್ಮ? ಕೊಡು, ನನಗೆ ಕೊಡು ಕೂಸಿನ, ನನ್ನ ಉಡಿ ಒಳಗೆ ಹಾಕು. ಇದರೊಳಗೆ ಹಾಕಬೇಡ, ತುಂಗಭದ್ರದ ಹಾಕಬೇಡಮ್ಮ, ನನಗೆ ಕೊಡು ಆ ಕೂಸಿನ. ನನಗೆ ಯಾರು ಒಡ ಹುಟ್ಟಿದ ಅಕ್ಕ ತಂಗಿಯರಿಲ್ಲ, ಬಾ ನನಗೆ ತೋಬುಟ್ಟುಗ, ನನಗೆ ತಂಗಿಯಾಗಿ ನೀನಿರು, ನಡಿ. ವಿಜಯ್ ವಿಠಲನ ಮೇಲೆ ಆಳಿಟ್ಟು ಹೇಳ್ತಾ ಇದ್ದೀನಿ. ಮುಂದೆ ಇದರ ಬಿಟ್ಟು ಇನ್ನೊಂದು ಕೆಲಸ ನೀ ಮಾಡ್ಲಿಕ್ಕಿಲ್ಲ. ಎಷ್ಟು ಸಂತೋಷ ಆಯ್ತು. 7 ದಿವಸದಿಂದ ತೀರ್ಥ ಕೊಡೋ ಕಾಲಕ್ಕೆ ಕೂಡ ಇವ್ರು ಮಾರಿ ನೋಡ್ತಿದ್ದಿಲ್ಲ. ಹೆಂಗೆ ಅನುಗ್ರಹ ಮಾಡ್ತಿದ್ದಾರೆ ಮಹಾನುಭಾವರು. ದೇವರು ಅನುಗ್ರಹ ಮಾಡಿದರೆ ಹಿಂಗೆ ಮಾಡ್ತಾನೆ. ಸಂತೋಷ ಆಯಿತು. ಕೊಡಮ್ಮ ಕೂಸಿನ ಕೊಡು, ಮೊದಲು ನಿಂಗೆ ಬೇಡ, ನೀನಾಗು ನೀರನ್ನ ಹಾಕೋಗ ನಿಂಗೆ ಹಾಕ್ಬೇಕು ಆ ಕೂಸು, ನನಗೆ ಕೊಡು. ಬಲವಂತದಿಂದ ತೊಗೊಂಡ್ರಿ ಎಲ್ಲ, ಸ್ಕಿನ್ ಡಿಸೀಸ್ ಮುಟ್ಟಕ್ಕೆ ಕೂಡ ಆಗಲ್ಲ ಕೂಸಿನ. ಆ ರೀತಿಯಾಗ ಅಂಥ ಕೂಸಿನ ತೊಗೊಂಡ್ರು. ತುಂಗಭದ್ರದ ಹಾಕಬೇಕು ಅಂತ ಬಂದ್ರಲ್ಲ, ಆ ತುಂಗಭದ್ರಕ್ಕೆ ತಾವೇ ಇಳಿದ್ರು. ಆ ಕೂಸಿನಲ್ಲಿ ನೀರಿನಿಂದ ತೊಳೆದರು. ನೋಡ್ರಿ, ಕರ್ಮಲೇಪ ಜನ್ಮಾಂತರೊಳಗೆ ಪಂಚಮಹಾಪಾತಕರೊಳಗೆ 3ನೇ ಕಕ್ಷದ ಕಾಂಚನ ದ್ರೋಹಿ ನಾನು ಅಂತ ಹೇಳಿಕೊಂಡಾರವರು. ಯಾರು? ಮೋಹನದಾಸರು. ಆ ದ್ರೋಹದಿಂದನೇ ಇಲ್ಲಿ ಈ ದರಿದ್ರ ಬರಲಿಕ್ಕೆ ಕಾರಣ. ಘೋರ ವ್ಯಭಿಚಾರ, ಪರನಿಂದ ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು 3 ವಿಧದಿಂದಲೇ. ಘೋರ ವ್ಯಭಿಚಾರದಿಂದ ಆರೋಗ್ಯ ದಾರಿದ್ರ್ಯ ಬರ್ತದೆ. ಪರನಿಂದ ಮಾಡೋಣದ್ರಿಂದ ಆಯುಷ್ ದಾರಿದ್ರ್ಯ ಬರ್ತದೆ. ಪರವಿತ್ತಾಪಹಾರ ಮಾಡೋಣದ್ರಿಂದ ಐಶ್ವರ್ಯ ದಾರಿದ್ರ್ಯ ಬರ್ತದೆ. ಇದು ಗೋಪಾಲದಾಸರು ಹೇಳೋ ಮಾತು. ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯಮಾಡು.
ಅದಕ್ಕೆ ಅವರೇ ಹೇಳಿ, ಇಷ್ಟು ದರಿದ್ರ ಇವೆಲ್ಲ ಇಷ್ಟು ಕಷ್ಟಗಳು ಬರ್ಲಿಕ್ಕಾಗದೆ. ಭವಂತಿ ನರಕಾಃ ಪಾಪಾತ್ ಪಾಪಂ ದಾರಿದ್ರ್ಯ ಸಂಭವಂ ದಾರಿದ್ರ್ಯಂ ಅಪ್ರದಾನೇನ ತಸ್ಮಾದ್ದಾನ ಪರೋಭವೇತು. ಜನ್ಮಾಂತರ ಪಾಪಗಳೇ ನಮಗೆ ದರಿದ್ರಕ್ಕೆ ಕಾರಣ, ಇದು ತಿಳಿಯಬೇಕು. ಆ ದರಿದ್ರವೆಲ್ಲವನ್ನು ಕೂಡ ಮಹಾನುಭಾವರು ಏನು ಮಾಡಿದರು ಅಂದರೆ, ಆ ತುಂಗಭದ್ರದ ಯಾವುದು ಪರಮ ಪವಿತ್ರವಾದ ವರಾಹ ದೇವರ ಕೋರೆಗಳಿಂದ ಬಂದಿದ್ದು. ತುಂಗ ಭದ್ರ ಎರಡೂ ಕೂಡ. ಅಂಥ ತುಂಗಭದ್ರದೊಳಗೆ ನೀರಿನಿಂದ ಆ ಕೂಸಿನ ಚಂದ ತೊಳೆದು ಬಿಟ್ರು, ಸ್ನಾನ ಮಾಡಿಸಿಬಿಟ್ರು. ಅಲ್ಲೇ ಅಷ್ಟರವರೆಗೆ ಅವ್ರು ಸಂಧ್ಯಾವನ್ನು ಮಾಡ್ತಾ ಕೂತ್ಕೊಂಡಿದ್ದರಲ್ಲ, ಅಲ್ಲೇ ಇತ್ತು ಅದು ಯಾವುದು ಗೋಪಿಚಂದನ ಮುದ್ರೆ. ಮಂದನಾದರೂ ಸಿರಿ ಗೋಪಿ ಚಂದನ ಇದರೊಳಗೆ ಹೇಳ್ತಾರೆ, ಯಾವುದು ಹರಿಕಥಾಮೃತ ಸಾರದೊಳಗೆ. ಸಂಧ್ಯಾವನ್ನು ಮಾಡ್ತೀರೋ ಬಿಡ್ತೀರೋ ಮೊದಲು ಹಚ್ಚಿರಿ ಗೋಪಿಚಂದನ. ಮುಖದ ಮೇಲೆ ಗೋಪಿಚಂದನ ಹಚ್ಚಿದ್ರೆ ಯಾವುದು ಬ್ರಹ್ಮಲಿಖಿತ ಕೆಟ್ಟದ್ದಿದ್ದರೂ ಕೂಡ ಅದು ಕೆಡಿಸಿಬಿಡ್ತದಂತ, ಅಷ್ಟು ಶಕ್ತಿ ಇದೆ ಗೋಪಿಚಂದನಕ್ಕೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಗೋಪಿಚಂದನ ಮಹಿಮಾ ಹೇಳ್ತಾರೆ ಮಧ್ವಾಚಾರ್ಯರು. ತೊಗೊಂಡ್ರು 12 ನಾಮಗಳನ್ನು ಹಾಕಿದ್ರು ಕೂಸಿಗೆ, ಎತ್ತಿಕೊಂಡ್ರು ತೊಡಿ ಮೇಲೆ. ಆ ಎಮ್ಮ ಪಾಪ ದೂರ ನಿಂತ್ಕೊಂಡಿದ್ದಾಳು, ಒಣಕುತ್ತಿದ್ದಾಳೆ ಆಕಿ. ಮಲಸಿಟ್ಕೊಂಡ್ರು. ಹೇಳ್ತಾರೆ, ಹಿಂಗೆ ನೋಡಿದ್ರು, ಆ ಕೂಸಿನ ಮಾರಿಯನ್ನು ನೋಡಿದರು. ಏನಿದೆ ಕೂಸಿನ ಮಾರಿ ಒಳಗೆ? ಅಪಮೃತ್ಯುವು. ವಿಜಯರಾಯರು ಅಂದ್ರೇ ಯಮಭಟರು ನೋಯಿಸರು ಅಂದರು. ಮತ್ತು ವಿಜಯರಾಯರು ತೊಡಿ ಮೇಲೆ ಮಲ್ಕೊಂಡವನಿಗೆ ಅಪಮೃತ್ಯುವಾದರೆ ಗತಿ ಏನಿನ್ನ ನೋಡ್ರಿ. ಆಶೀರ್ವಾದ ಹೆಂಗೆ ಮಾಡ್ತಿದ್ರು ಬೆಳಿಗ್ಗೆ ನಾನು ಹೇಳಿದೆ ನಿಮಗೆ, ಅಲ್ಲಿಗೆ ಬಂದವರಿಗೆ. ನಾವು ಕೂಡ ಇವತ್ತು ಆಶೀರ್ವಾದ ಮಾಡಬೇಕಾದ್ರೆ ಮಕ್ಕಳಿಗೆ ಇಂಥ ಹಾಡುಗಳಿಂದ ಮಾಡಬೇಕಾಗಲಿ. ವೈನಿ ಬಂದಿರಿ, ಕೂಸಿಗೆ ಹುಟ್ಟಿದಬ್ಬ, ಒಂದು ಹಾಡು ಹೇಳ್ರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ. ಅವನು ಕೇಕ್ ಇಟ್ಕೊಂಡಿರ್ತಾನೆ ಕೊಯ್ಲಕ್ಕ. ಅವನು ಕೇಕ್ ಇಟ್ಕೊಂಡು ಕೊಯ್ಲಕ್ಕೆ ಕೂತ, ನಾ ಮಾಡಿದ ಕರ್ಮ ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ. ಅದನ್ನು ಏನಿನ್ನ ಈ ಸೆಲ್ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡೋದು ಬೇರೆ. ಅಬ್ಬಾ, ಆಹಾ ಹಾ ಹಾ ಹಾ, ಇವರ ಪಾಂಡಿತ್ಯ ನಗಬೇಕು ಅಳಬೇಕು ಗೊತ್ತಿಲ್ಲ. ಎಲ್ಲೆಲ್ಲಿ ಏನು ಹಾಡು ಹೇಳಬೇಕು, ಏನು ಮಾಡಬೇಕು ಗೊತ್ತಿಲ್ವಾ? ಎಂಥದ್ದು ಕೊಟ್ಟಿದ್ದಾರೆ ನಮ್ಮ. ನಿನ್ನ ರಾತ್ರಿ ಶ್ರೀನಿವಾಸ ಕಲ್ಯಾಣ ಕೇಳಿರೇನಂದು? ಕೇಳಿಲ್ಲ. ಎಣ್ಣೆ ಹಚ್ಚೋ ಕಾಲಕ್ಕೆ ಏನು ಮಾಡಬೇಕು? ಅಭ್ಯಂಗನ ಸ್ನಾನ, ಆಯುಷ್ಯು ವೃದ್ಧಿ ಮಾಡೋದು. ಅದಕ್ಕೆ ಮಹಾಲಕ್ಷ್ಮಿ ತಲೆಯ ಮೇಲೆ ಎಣ್ಣೆ ಹಚ್ಚೋ ಕಾಲಕ್ಕೆ ಎಷ್ಟು ಚಲೋ ಹಾಡು ಹೇಳ್ತಾಳೆ ಶ್ರೀನಿವಾಸ ಕಲ್ಯಾಣ. ರಾತ್ರಿ ನಾ ಹೇಳಿ ತೋರಿಸ್ತೀನಿ, ನನ್ನ ಪಾಂಡಿತ್ಯಕ್ಕೆ ನಾ ಕಲ್ತ್ಕೊಳ್ಳಿ ಅಂತ. ನಮ್ಮೂರಾಗ ಒಬ್ಬರು ಈ ಹಾಡನ್ನ ಹೇಳಿದರೆ, ಆಚಾರ್ಯ ಇದಕ್ಕೆ ದೀಪಾವಳಿಗೆ ನೀವೇ ನಮ್ಮ ಮನೆಗೆ ಬರ್ರಿ, ಹಾಡು ಹೇಳ್ರಿ, ನಾವು ಎಣ್ಣೆ ಹಚ್ತೀವಿ ಅಂದರು. ಹೌದ್ರಿ, ಸುಳ್ಳಲ್ಲ, ನಿಜ. ನಾನು ಸುಳ್ಳು ಹೇಳ್ತೀನಿ, ನಿಜವಾಗಿ. ಕಾರ್ತೀಕ ಮಾಸ ಎಣ್ಣೆ ಮುಟ್ಟಬಾರ್ದು. ನರಕ ಚತುರ್ದಶಿ ಬಲಿಪಾಡ್ಯ ದಿವಸ ಹೆಣ್ಣು ಮಕ್ಕಳು ಸರಿಗೆ ಎಣ್ಣೆ ಹಚ್ಚಿಸ್ಕೊಂಡು ಆರತಿ ಮಾಡಿಸ್ಕೊಂಡೇ ತೀರಬೇಕು, ಪರಮಾತ್ಮನ ಆಜ್ಞೆ ಇದು. ಯಾವ ಬೆಳಗ್ಗೆ ಮುಂಜಾನೆ ಮಳೆ ಬರ್ತಿರ್ತದೆ, ಚಳಿ, ಮಕ್ಕಳು ಹೇಳಲ್ಲ, ಅವ ನೆಬಿಸಿದ ಕ್ಯಾವ್ ಅಂತ ಅಳತ್ತವ, ಕೈಯ ಎಣ್ಣೆ ಮಗನೇ ಪಟ್ ಅಂತ ಹೊಡಿಯೋದು ಒಂದು ತಲೆ ಮೇಲೆ. ಅವನು ಹಿಡ್ಕೊಂಡು ಕೆಟ್ಟ ಮಾತು ಬೇಯ್ದು ತಲೆ ಮೇಲೆ ಎಣ್ಣೆ ಹಚ್ಚಲ, ಅವನ್ಯಾಕೆ ಎಬ್ಬಿಸ್ಬೇಕು? ಸಂಸ್ಕೃತದ ಶ್ಲೋಕ ಹೇಳೋಣ ಅಂದರೆ, ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ ಅಂತ ಲಕ್ಷ್ಮೀದೇವಿ ಹಚ್ಚಿ ಶ್ರೀನಿವಾಸ ದೇವರಿಗೆ ಎಣ್ಣೆ ಹೆಚ್ಚಾಳ ಶ್ರೀನಿವಾಸ ಕಲ್ಯಾಣದಾಗ. ಅದು ನಮಗೆ ಆ ಶ್ಲೋಕ ಎಲ್ಲಿಂದ ಬರ್ತದೆ? ಅದಕ್ಕೆ ಎಂಬಂದ್ರೆ, ನೀವೇ ಬರ್ರಿ ಆಚಾರ್ಯ, ನಮಗೆ ಹೇಳಕ್ಕಂತೂ ಬರೋದು, ನೀವೇ ಬಂದು ಶ್ಲೋಕ ಹೇಳ್ತೀರೋ ಹಾಡೇ ಹೇಳ್ತೀರೋ ಹೇಳಿಬಿಟ್ಟು ನಾವು ಎಣ್ಣೆ ಹಚ್ತೀವಿ, ಮತ್ತು ನೀವೇ ಹಾಡು ಹೇಳೋದಲ್ಲದೆ ಮತ್ತು ಆರತಿಯಾಗಿ ಏನನ್ನ ಹಾಕ್ರಿ. ಅಬ್ಬಾ, ಇದು ನೋಡ್ರಿ ಆಗದ. ಕಲ್ತ್ಕೋಬೇಕು. ಪುರಂದರದಾಸರು ಎಷ್ಟು ಉಪಕಾರ. ಆಯುಷುವಂತನಾಗು ಅತಿ ಬಲವಂತನಾಗು ಮಾಯ ಖಳರ ಮರ್ಧನನಾಗು ರಾಯರ ಪಾಲಿಸುರ ಕಸರ ಸೋಲಿಸು ವಾಯುಸುತಗೆ ನೀನೊಡೆಯನಾಗೆನುತ ಬಣ್ಣಿಸಿ ಗೋಪಿ ಹರಸಿದಳು. ಒಂದೇ ಸಾರಿ ಎಣ್ಣೆ ಹಚ್ಚೋಕಲ್ಲ ಎಂಥ ಮಾತುಗಳು ನೋಡ್ರಿ. ಧೀರನು ನೀನಗು ದಯಂಬುಧಿಯಾಗುವ ರುಕ್ಮಿಣಿಗೆ ನೀನರಸನಗು ಮಾರನ ಪಿತನಗು ಮಧುಸೂದನನಗು ದ್ವಾರಾವತಿಗೆ ನಿ ದೊರೆಯಾಗೆನು ತಲೆ ಬಣ್ಣಿಸಿ ಗೋಪಿ ಹರಸಿದಳು. ಆನಂದ ನೀನಗು ಅಚ್ಯುತ ನೀನಗು ದಾನವಂತಕನಗು ದಯವಾಗು ಶ್ರೀನಿಧಿ ನೀನಗು ಶ್ರೀನಿವಾಸನಗು ಜ್ಞಾನಿ ಪುರಂದರ ವಿಠಲನಾಗೆನುತ ಬಣ್ಣಿಸಿ ಗೋಪಿ ಹರಸಿದಳು. ಎಣ್ಣೆಯನೊತ್ತು ತಯದು ಕುಲ ತಿಲಕಗೆ ಬಣ್ಣಿಸಿ ಗೋಪಿ ಹರಸಿದಳು.
ಹಿಂಗೆ ಶ್ರೀನಿವಾಸ ಕಲ್ಯಾಣ ಹೇಳಿ ಈ ಹಾಡು ಹೇಳಿದೆ ನಮ್ಮೂರಾಗ. ಚಂದಾದಲ್ಲಮ್ಮ ನೀವೆಲ್ಲ ಕಲ್ತ್ಕೊಂಡು ಹೇಳ್ತೀರಲ್ಲ ಅಂದರೆ ಒಬ್ಬಾಕಿ ಹೇಳೇ ಬಿಟ್ಲು, ನಾವು ಹೇಳಲ್ಲ ಹಾಡು, ನಮಗೆ ಬರಲ್ಲ, ದಯಮಾಡಿ ಬೇಕಾದ್ರೆ ನೀವು ನಿಮ್ಮನ ಇದ್ದವರೆಲ್ಲ ನಮ್ಮ ಮನೆಗೆ ಬರ್ರಿ, ನಾವು ಎಣ್ಣೆ ಹಚ್ತೀವಿ, ನೀವು ಹಾಡು ಹೇಳ್ರಿ. ಏನು ಅಳ್ಳ ನಗಲ ನಾನು. ಆ ಪುರಂದರದಾಸರಿದ್ದರೆ ಎಷ್ಟು ಬೇಜಾರಾತಿದ್ರೋ ಏನೋ. ಹಾಗಾಗಿ ಯಾವ ಯಾವ ಕಾಲದೊಳಗೆ ನಮಗೆ ದೊಡ್ಡ ಉಪಕಾರ ಹರಿದಾಸರು ಮಾಡಿ ಹೋಗಿದ್ದಾರೆ, ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡು ಅವನ್ನು ನಾವು ಬಳಸಿಕೊಳ್ಳಬೇಕು. ಇಲ್ಲದಾಗ ಹೋದರೆ ಏನು ಪ್ರಯೋಜನ? ಮನೆಯೊಳಗೆ ಸಾಕಷ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಇಟ್ಕೊಂಡು 10,000 ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ ಅಂದರು ಪುರಂದರದಾಸರು. ಆ ಕಥೆ ಆಗ್ತದೆ. ನೋಡ್ರಿ ಕೂಸಿಗೆ ಹೆಂಗೆ ಆಶೀರ್ವಾದ ಮಾಡ್ತಾರೋ ನೋಡ್ರಿ, ರೆಕಾರ್ಡ್ ಮಾಡ್ಕೊಳ್ರಿ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು. ಕೂಸಿನ ಮಲಿಸ್ಕೊಂಡಾರ ತೊಡಿ ಮೇಲೆ. ಆಯಮ್ಮ ನಿಂತ್ಕೊಂಡಾಳ ಬೆಳಗ ಮುಂಜಾನೆ. ಎಂಥ ಗಂಭೀರವಾದಂಥ ಚಿರಂಜೀವಿಯ ಗೆಲವೋ ಚಿಣ್ಣ ನೀನು ಹರಿದಾಸ ದಾಸರ. ಅದು ಇನ್ನೂ ಅಳ್ಳಕ್ಕೆ ಶುರು ಮಾಡ್ತದೆ. ಈಗ ಮನೋಧರ್ಮ ಸಂಗೀತ ತಿಳ್ಕೊಂಡು ರಾಗ ಹಾಡಬೇಕು. ಗಂಭೀರವಾದಂಥ ಕರ್ನಾಟಕ ಸಂಗೀತದೊಳಗೆ ರೀತಿಗಳೊಳಗೆ ಇದು ಟ್ಯೂನ್ ಮಾಡಿದ್ದೇವೆ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು ಹರಿದಾಸ ದಾಸರ ಪಾದಧೂಳಾಗಿ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು. ಚಿರಂಜೀವಿ ನೀನಾಗಬೇಕು. ಹೆಂಗಾಗುತ್ತೆ? ಹರಿದಾಸ ದಾಸರ ಪಾದಧೂಳಾಗಿ. ಹರಿ ಪರಮಾತ್ಮ, ಎರಡನೇ ಹರಿ ವಾಯುದೇವರು, ಮೂರನೇ ಹರಿದಾಸರು ಪುರಂದರದಾಸರು. ಈ 3 ಜನರ ಅನುಗ್ರಹದಿಂದ ನೀನು ಚಿರಂಜೀವಿಯಾಗಿ. ಎಷ್ಟು ಅರ್ಥಗರ್ಭಿತವಾಗದ ನೋಡು. ನಿನ್ನೆ ಅದೇ ಕೇಳಿಕೊಂಡು ದಾಸ ದಾಸ ದಾಸರ ದಾಸ್ಯವ ಕೊಡು. ನೋಡ್ರಿ 5 ನುಡಿ, ಒಂದೊಂದು ನುಡಿ ಒಳಗೆ 4 4 5 20 ಟ್ಯಾಬ್ಲೆಟ್ ಕೊಡ್ತಿದ್ದಾರೆ. ನಿನ್ನ ಅಪಮೃತ್ಯು ಪರಿಹಾರ ಆಗ್ಬೇಕಾದ್ರೆ. ಬೇರೆ ನಮ್ಮ ತೊಡಿ ಮೇಲೆ ಮಲಿಕೊಂಡು ವಿಜಯರಾಯರ ಕೋಚ್ ಹೇಳಿದ್ರೆ ಆಗಲ್ಲ. ಈ ರೀತಿಯಾಗಿ ಇದ್ದರೆ ಆಗ್ತದೆ. ಏತ ಜ್ಞಾನಂ ವಿಜ್ಞಾನ ಸಹಿತಂ ಜ್ಞಾತ್ವ ಮೋಕ್ಷಸೆಯ ಶುಭಾತ್ ಅಂತಾನೆ ಭಗವದ್ಗೀತೆಯೊಳಗೆ. ರೋಗ ಡಯಾಗ್ನೈಸ್ ಆಗಿದೆ, ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಬರೆದು ಕೊಟ್ಟಾನೆ. ಜೋಬೆ ಇಟ್ಕೊಂಡ್ರೆ ಹೋಗ್ತದ? ಟ್ಯಾಬ್ಲೆಟ್ಸ್ಗಳು ತಂದು ಹಾಕ್ಕೊಂಡ್ರೆ ಹೋಗ್ತದ? ಹೇಳಿದ್ದು ಕೇಳಿದ್ರೆ ಹೋಗಲ್ಲ, ಹೇಳಿದ್ದಂತೆ ಮಾಡಬೇಕು. ನಿರುತವು ಗುರುಪಾಠ ನಿಜವಾಗಿ ಮನದಲ್ಲ ಅರಿತು ಭಜಿಸಲು ಅತುಳ ಸಂಪದ ಕೊಡುವ ಪುರಂದರ ವಿಠಲ. ನೋಡ್ರಿ ಏನು ಹೇಳ್ತಿದ್ದಾರೆ ನೋಡ್ರಿ. ನಾವು ಚಿರಜೀವಿಗಳಾಗಿ ಆಯುರಾರೋಗ್ಯ ಭಾಗ್ಯಗಳಿಂದ ಸುಖವಾಗಿರಬೇಕಾದ್ರೆ ಈ ರೀತಿಯಾಗಿ ಏನಿದ್ರೆ ಮನುಷ್ಯನಿಗೆ ಇದ್ದ BP ಹೋಗದಾಗಿದ್ದರೆ ನನ್ನ ಹೆಸರಲ್ಲಿ ಇನ್ನೊಂದು ಸಾರಿ ನನ್ನ ಅನಂತಪುರಕ್ಕೆ ಕರಿಬೇಡ್ರಿ. BP ಶುಗರ್ ಎಲ್ಲ ಹೋಗ್ತದೆ. ಈ ಹಾಡಿನ ಫಾಲೋ ಮಾಡಿರಿ ಸಾಕು, ಒಂದು ಹಾಡು ಸಾಕು. ಚಿರಜೀವಿಗಳಾಗ್ತೀವಿ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು ಹರಿದಾಸ ದಾಸರ ಪಾದಧೂಳಾಗಿ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು ಜರಿಯಬೇಡ ಹರಿಯ ಮರೆಯಬೇಡ. ಜರೆಯಬೇಡ ಹರಿಯ ಮರೆಯಬೇಡ. ತಿರಿಯಬೇಡ ಖಳರ ಮನೆಗೆ ಪೋಗಿ. ಬರೆಯಬೇಡನ್ಯ ಸತಿಯರ ಸ್ವಪ್ನದಲ್ಲೂ. ಒರೆಯಬೇಡನ್ಯರಿಗೆ ರಹಸ್ಯ ತತ್ವಂಗಳನ್ನು. ಒರೆಯಬೇಡನ್ಯರಿಗೆ ರಹಸ್ಯ ತತ್ವಂಗಳನ್ನು. ಬೆರೆಯಬೇಡನ್ಯ ಸತಿಯರ ಸ್ವಪ್ನದಲ್ಲೂ. ಚಿರಂಜೀವಿಯ ಗೆಳವೋ ಚಿಣ್ಣ ನೀನು. ಇದು ಮೋಹನ್ ದಾಸರಿಗೆ ಹೇಳಿದರು ಅಂದರೆ ಭಗವದ್ಗೀತೆ ಅರ್ಜುನಿಗೆ ಹೇಳಿದ್ದು ನಮಗಲ್ಲ ಅಂತಂದಾಗ ಆಗ್ತದೆ ಲಾಸ್ಟಿಗೆ. ನಿಮಿತ್ತ ಮಾಡ್ಕೊಂಡು ಹೇಳಿದ್ದೀರಿ ನೋಡ್ರಿ ಮತ್ತೊಂದು ಸಾರಿ, ಯಾಕಂದರೆ ಸ್ವಲ್ಪ ತಪ್ಪು ಹೋಯಿತು. ಜರೆಯಬೇಡ ಹರಿಯ ಮರೆಯಬೇಡ. ತಿರಿಯಬೇಡ ಖಳರ ಮನೆಗೆ ಪೋಗಿ. ಒರೆಯಬೇಡನ್ಯರಿಗೆ ರಹಸ್ಯ ತತ್ವಂಗಳನ್ನು. ಬೆರೆಯಬೇಡನ್ಯ ಸತಿಯರ ಸ್ವಪ್ನದಲ್ಲೂ. ಚಿರಂಜೀವಿಯ ಗೆಲವೋ ಚಿಣ್ಣ ನೀನು. 4 ಟ್ಯಾಬ್ಲೆಟ್ ಕೊಟ್ಟರು, ಇನ್ನು 4 ನೆಕ್ಸ್ಟ್ ಬರೀತಿದ್ದಾರೆ. ಮಧ್ಯಾಹ್ನ ತೊಗೊಬೋದು.
ಸಾಲ ಮಾಡಲಿ ಬೇಡ ಸಾಲದೆಂದೆನ ಬೇಡ, ನಾಳಿಗೆ ಹೆಂಗೆಂಬ ಚಿಂತೆ ಬೇಡ. ಸಾಲ ಮಾಡಲಿ ಬೇಡ ಸಾಲದೆಂದೆನ ಬೇಡ, ನಾಳಿಗೆ ಹೆಂಗೆಂಬ ಚಿಂತೆ ಬೇಡ. ಕೂಳ ಜನರೊಡನೆ ಮಿತ್ರತ್ವ ಮಾಡಲಿ ಬೇಡ, ಬಾಳುವರ ಸಂಗದಲ್ಲಿ ಬಾಳೆಲೆವೋ ಬಾಲ, ಚಿರಂಜೀವಿಯ ಗೆಲವೋ ಚಿನ್ನ ನೀನು. ಮತ್ತು 4 ಆಯ್ತು, ಈಗೇನೋ 12 ಟ್ಯಾಬ್ಲೆಟ್ಸ್ ಆಯ್ತು ಈಗ, ಮತ್ತು 4 ಬರೀತಾರೆ ಈಗ ಪ್ರಿಸ್ಕ್ರಿಪ್ಷನ್. ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬೇಡ, ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತನ ವಾರ್ತೆ ಕೇಳದಿರಬೇಡ. ಹೆಂಗದ ನೋಡ್ರಿ ಮಾತು. ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತನ ವಾರ್ತೆ ಕೇಳದಿರಬೇಡ. ಪಾಕವನು ಮಾಡಿ ಏಕಾಂಗಿಯಾಗಿ ಉಣಬೇಡ. ಒಳ್ಳೆ ಅಡುಗೆ ಮಾಡ್ಕೊಂಡು ಒಬ್ಬನೇ ತಿನ್ನಬೇಡ, 4 ಜನಕ್ಕೆ ಕೊಟ್ಟು ತಿನ್ನು. ಉಪ್ಪು ಹೆಚ್ಚಾಗಿತ್ತು ಬಗಲು ಮನೆಯವ್ರಿಗೆ ಕೊಡೋದು, ಚೆಂದಾಗಿತ್ತು ರಾತ್ರಿಗೆ ಇಟ್ಕೊಂಡು ತಿನ್ಬೋದು, ಬೇಡ. ಚೆಂದಾಗಿದ್ದ ಕಾಲ 10 ಏಕಸ್ವಾದು ನಭುಂಜೀತ. ಪಾಕವನು ಮಾಡಿ ಏಕಾಂಗಿಯಾಗಿ ಉಣಬೇಡ, ಲೌಕಿಕವನನುಸರಿಸಿದಣು ಕೊಳಲಿ ಬೇಡ, ಚಿರಂಜೀವಿಯ ಗೆಲವೋ ಚಿನ್ನ ನೀನು. ಪಂಡಿತರು ಪಾಮರರು ಯಾರಾದರೂ ನಿನ್ನ ಕಂಡವರಿಗೆ ಕೌತುಕ ತೋರಲಿ. ಯಾರು ನೋಡಿದರೂ ನಿನ್ನ, ಪಂಡಿತರಾಗಲಿ ಪಾಮರರಾಗಲಿ, ಹಬ್ಬ ಬೆಲ್ಲಕ್ಕೆ ಇರುವ ಮುತ್ತಬೇಕು ನಿನ್ನ ಬಂದು 10 ಜನ. ಆ ರೀತಿಯಾಗಿ ಮಾಡಿಕೊ. ನೋಡಿದ ಕೂಡಲೇ ಛೀ ಅಂತ ಹೇಳಿ ಹಿಂದಕ್ಕೆ ಹೋಗಬಾರ್ದು ಅವನು, ಆ ರೀತಿ ಹತ್ತಿರ ಬರೋಂಗ ಮಾಡ್ಕೊ. ಪಂಡಿತರು ಪಾಮರರು ಯಾರಾದರೂ ನಿನ್ನ ಕಂಡವರಿಗೆ ಕೌತುಕ ತೋರಲಿ. ಹೆಂಡರು ಮಕ್ಕಳು ಮೊಮ್ಮಕ್ಕಳು ಸಹಿತ ದ್ವಿಜರು ಉಂಡುಟ್ಟು ಗಂಡು ಗಲಿಯಾಗೆಲೆವೋ ಬಾಲ, ಚಿರಂಜೀವಿಯ ಗೆಲವೋ ಚಿನ್ನ ನೀನು.